ಸಿಆರ್ಪಿಎಫ್ ಯೋಧರ ವಾಹನದ ಮೇಲೆ ಭಯೋತ್ಪಾದಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಂಕಿತ 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರು. ದುಷ್ಕೃತ್ಯದಲ್ಲಿ ಭಾಗಿಯಾದ ಶಂಕೆ ಹಿನ್ನೆಲೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುಲ್ವಾಮಾ ಹಾಗೂ ಅವಂತಿಪುರದಲ್ಲಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಒಟ್ಟು 7 ಜನ ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಪುಲ್ವಾಮಾದ ಅವಂತಿಪುರದಲ್ಲಿ ಅಟ್ಯಾಕ್ ಆಗಿತ್ತು. ಇದೀಗ ಪುಲ್ವಾಮಾ ಟೌನ್ ಮತ್ತು ಅವಂತಿಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಒಟ್ಟು 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿಯಷ್ಟೊತ್ತಿಗೆನೇ 5 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಒಂದು ವದಂತಿ ಆ ಭಾಗದಲ್ಲಿ ಹರಿದಾಡ್ತಾ ಇತ್ತು. ಆದರೆ ಈಗ ಅಫಿಷಿಯಲ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ, 7 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಭಯೋತ್ಪಾದಕ ದಾಳಿಯಲ್ಲಿ ಆದಿಲ್ ಅಹಮದ್ ದರ್ ಆತ್ಮಾಹುತಿ ದಾಳಿಕೋರನಾಗಿ ಜೀಪನ್ನ ಸ್ಕಾರ್ಪಿಯೋವನ್ನ ಸಿಆರ್ಪಿಎಫ್ ವಾಹನಕ್ಕೆ ಗುದ್ದಿಸಿ ಬ್ಲಾಸ್ಟ್ ಮಾಡಿಸಿದ್ದ. ಉಳಿದಂಥ ಭಯೋತ್ಪಾದಕರು ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡು ಫೈರ್ ಮಾಡಿದ್ರು, ಗ್ರೆನೇಡನ್ನು ಎಸ್ತಿದ್ರು ಗಾಡಿ ವೆಹಿಕಲ್ಸ್ ಮೇಲೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಕ್ಕಿತ್ತು. ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು 7 ಜನ ಶಂಕಿತ ಭಯೋತ್ಪಾದಕರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವಂಥ ಮಾಹಿತಿ. ಘಟನೆ ಆದ ದಿನವೇ ರಾತ್ರಿ ಸರ್ಚ್ ಆಪರೇಷನ್ಸ್ ಅನ್ನು ನಡೆಸಿದರು ಲೋಕಲ್ ಪೊಲೀಸ್. ಅದಾದ ನಂತರ ಎನ್ಐಎ ತಂಡ ಕೂಡ ಭೇಟಿ ನೀಡಿ ತನಿಖೆಯನ್ನು ಆರಂಭ ಮಾಡಿತ್ತು. ಸಾಕಷ್ಟು ಇದಕ್ಕೆ ಸ್ವಿಫ್ಟ್ಲಿ ಅಂದರೆ ತುಂಬ ಫಾಸ್ಟಾಗಿ ಸರ್ಕಾರ ಆ್ಯಕ್ಷನ್ಗೆ ಇಳಿದಿತ್ತು. ತುರ್ತಾಗಿ ಸ್ಥಳೀಯ ಪೊಲೀಸರಿಗೆ ಮತ್ತು ಅಲ್ಲಿದ್ದಂತಹ ಕೇಂದ್ರೀಯ ಭದ್ರತಾ ಪಡೆಗಳಿಗೆ ಕಾರ್ಯಾಚರಣೆ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟು ಇಮಿಡಿಯೇಟ್ಲಿ ದಿಲ್ಲಿಯಿಂದ 12 ಜನರ ಎನ್ಐಎ ಟೀಮನ್ನು ಕಳಿಸಿಕೊಡಲಾಗಿತ್ತು. ಹಾಗೂ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ CFSLನಿಂದಲೂ ಕೂಡ ಸಿಬ್ಬಂದಿಯನ್ನು ಕಳಿಸ್ಕೊಡ್ಲಾಗಿತ್ತು ಸ್ಥಳಕ್ಕೆ ಫೋರೆನ್ಸಿಕ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋಕ್ಕೆ. ಜೊತೆಗೆ ಅದು NSG ಕಮಾಂಡೋಗಳನ್ನು ಕೂಡ ಸ್ಥಳಕ್ಕೆ ಕೂಡಲೇ ಕಳಿಸಿಕೊಡಲಾಗಿತ್ತು. ಇದೀಗ ತನಿಖೆ ಮುಂದುವರೆದಿದ್ದು 7 ಜನ ಶಂಕಿತ ಭಯೋತ್ಪಾದಕರನ್ನು ಈಗ ವಶಕ್ಕೆ ಪಡೆದಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.